ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ನೀವೆಲ್ಲ ಆಲ್ರೆಡಿ ಟೈಟಲ್ ಮತ್ತೆ ತಮ್ನೇಲ್ ನೋಡ್ರ ಹಾಗೆ. ಅಂಡ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನನ್ನ ಅಕ್ಕನ ಜೊತೆ ಅಂಡ್ ನನ್ನ ಅಮ್ಮನ ಜೊತೆ. ಅಂಡ್ ನೀವೆಲ್ಲ ಟೈಟಲ್ ಮತ್ತೆ ತಮ್ನೇಲ್ ನೋಡ್ರ ಹಾಗೆ ಇವತ್ತಿನ ವಿಡಿಯೋ ನನ್ನ ಅಕ್ಕ ಮತ್ತೆ ಅಮ್ಮನ ಜೊತೆ. ವಿಡಿಯೋ ಬಂದ್ಬಿಟ್ಟು ಹೂ ನೋಸ್ ಮೀ ಬೆಟರ್. ಓಕೆ, ಹೂ ನೋಸ್ ಮೀ ಬೆಟರ್ ಅಂದ್ರೆ ಏನು ಹೇಳು? ನನ್ನ ಬಗ್ಗೆ ನಿಮ್ಮಿಬ್ಬರಲ್ಲಿ ಯಾರಿಗೆ ಚೆನ್ನಾಗಿ ಗೊತ್ತು ಅಂತ ವಿಡಿಯೋ. ನಾನು ಒಂದು 10ರಿಂದ 12 ಕ್ವಶನ್ಸ್ ಕೇಳ್ತೀನಿ. ನಿಮ್ಗೆ ಆನ್ಸರ್ ಗೊತ್ತಿದ್ರೆ ನೀವು ಸೌಂಡ್ ಮಾಡಬೇಕು. ನಿಮ್ಗೆ ಯಾವ ರೀತಿಯಾದ್ರೂ ಸೌಂಡ್. ನೀನು ಕ್ಲಾಪ್ ಮಾಡ್ತೀಯಾ? ನೀನು ಓಕೆ, ಅಮ್ಮ ಕ್ಲಾಪ್ ಮಾಡ್ತಾರೆ ಅಂಡ್ ನೀನು ಸಿಕ್ಕಿವಿ ಅಂತೀಯ. ಓಕೆ, ನಿಂಗೆ ಆನ್ಸರ್ ಗೊತ್ತಿದ್ರೆ ಬೇಗ ಕ್ಲಾಪ್ ಮಾಡಬೇಕು. ನೀನು ಅಷ್ಟೇ ತಟ್ಟತ್ತ ಯಾರು ಫಸ್ಟ್ ನೀವು ಏನದು ಸೌಂಡ್ ಮಾಡ್ತಿರೋ ಅವ್ರಿಗೆ ಆನ್ಸರ್ ಮಾಡೋ ಚಾನ್ಸ್ ಕೊಡ್ತೀನಿ ನಾನು. ಅಂಡ್ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ತಪ್ಪು ಹೇಳಿದವ್ರಿಗೆ ಪಿಜ್ಜಾ. ತಪ್ಪು ಹೇಳಿದವ್ರಿಗೆ ಯಾಕೆ ಪಿಜ್ಜಾ ಕೊಡಿಸ್ಬೇಕು? ಹಿಟ್ಟ. ಇದು ಹಿಟ್ಟು. ಈ ಹಿಟ್ಟಲ್ಲಿ ಫೇಸ್ನ ಹಿಂಗ್ ಮಾಡ್ಬೇಕು. ಓಕೆ, ತಪ್ಪು ಹೇಳಿದವ್ರಿಗೆ ನೀವು ಸೌಂಡ್ ಮಾಡಿದ್ದು ತಪ್ಪು ಹೇಳಿದ್ರೆ ಮಾಡ್ಲೇಬೇಕು. ಓಕೆ, ಇಲ್ಲ ಅಂದ್ರೆ ನಾನು ನಿಮ್ಗೆ ಒಂದು ಟಂಗ್ ಟ್ವಿಸ್ಟರ್ ಕೊಡ್ತೀನಿ ಬೇಕಾದ್ರೆ. ಟಂಗ್ ಟ್ವಿಸ್ಟರ್ನ 3 ಸಲ ಹೇಳಿ. ಕ್ವಶನ್ ಸ್ವಲ್ಪ ಸುಲಭವಾಗಿ ಕೇಳತ್ತು. ನನ್ ಬಗ್ಗೆನೇ ಕೇಳ್ತೀನಿ ಮತ್ತೆ ಸುಲಭ ಇತ್ತೀಚೆಗೆ ನೆನಪಿರೋವಲ್ಲ. ನಾವೇ ನನ್ನ ಚಸ್ಮನ ನಾನು ಮರ್ತಿರ್ತೀನಿ. ನೀವೆಲ್ಲ ಅನ್ಕಂಫರ್ಟ್ ಫೀಲ್ ಮಾಡ್ಬೇಡಿ, ಕಂಫರ್ಟ್ ಆಗಿ ಕೂತ್ಕೊಳ್ಳಿ, ಆರಾಮ್ ಕೂತ್ಕೊಳ್ಳಿ. ನೀವು ಒಂದ್ ಸ್ವಲ್ಪ ಮೊಬೈಲ್ ಬಿಡಿ. ಸ್ಟಾರ್ಟ್ ಮಾಡೋಣ. ಓಕೆ, ನಾನೊಂದು ಸ್ವಲ್ಪ ಕ್ವಶನ್ಸ್ ರೆಡಿ ಮಾಡಿದ್ದೀನಿ. ಕ್ವಶನ್ ಫಸ್ಟ್ ಕ್ವಶನ್ ಕೇಳ. ಓಕೆ, ಸೌಂಡ್ ಮಾಡಕ್ ರೆಡಿ ಆಗಿ. ನನ್ನ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ನನಗೆ ಇಷ್ಟವಾದ ದೇವಸ್ಥಾನ ಯಾವುದು? ಸಾಯಿ ಬಾಬಾ. ಆಂಜನೇಯ. ನನಗೆ ಇಷ್ಟ ಆಗಿರೋದು ನಿನ್ ಮಗಳಿಗೆ ಇಷ್ಟ ಆಗಿಲ್ಲ. ಅದೇ ಕ್ವಶನ್ಸ್ ಬಂದ್ಬಿಟ್ಟು ನನ್ನ ಬಗ್ಗೆ ಮಮ್ಮಿ, ಮೈದನ್ ಬಗ್ಗೆ ಅಲ್ಲ. ಆಮೇಲೆ ಅದು ಗೊತ್ತಾಗ್ತದೆ. ಇಷ್ಟಲ್ಲಿ ಮುಖ ಎದ್ದು ನಿಂಗೆ ಮುಖಕ್ಕೆ ಏನಾಗಲ್ಲ. ಅಕ್ಕಿ ಇಡ್ತಾನೆ ನಾನು ಲಾಸ್ಟ್ ಮುಖ ಇಲ್ಲ. ಫಸ್ಟ್ ಮಮ್ಮಿನೇ ಮಾಡೋದು. ನಾನು ನನ್ನ ದೊಡ್ಡ ಮಗಳೇ ಮಾಡಿಬಿಟ್ಟೇನೆ ಬಿಡ. ಯವ್ವ ಮಮ್ಮಿ ಚಾನಲ್ ನಂದು, ನನ್ನ ಬಗ್ಗೆ ನೀವಿಬ್ರು ನಾನು ಲಾಸ್ಟ್ ಎಲ್ಲ ಒಂದೇ ಸರಿ ನನಗೆ ಮಾಡಿ ಅಂತ ಇಲ್ಲ ಮಾಡಲೇಬೇಕು. ಬಗ್ಗು ಫುಲ್ ಬಗ್ಗು. ಮುಖ ಇದಾಗ್ತಿಲ್ಲ. ಮುಖ ನೆಟ ಹೋಗಿದ್ ಮಾತ್ರ. ಓಕೆ, ತೋರ್ಸಲಿ. ಆಯ್ತು, ಒಮ್ಮೆ ಕ್ವಶನ್ ಬಗ್ಗೆ ಅಲ್ಲ. ಫಸ್ಟ್ ಕ್ವಶನ್ ರಾಂಗ್ ಹೇಳಿದ್ಲು ಅಮ್ಮ. ಆನ್ಸರ್ ಮೈತ್ರಾ ಕರೆಕ್ಟ್ ಆಗಿ ಹೇಳಿದ್ಲು. ಅಂಡ್ ಮೈತ್ರಾಂಗೆ 1 ಪಾಯಿಂಟ್. 1 ನಿಮಿಷ, ಗೆದ್ದವ್ರಿಗೆ ಏನ್ ಕೊಡಿಸ್ತಾ ಇದ್ಯಾ? ಏನ್ ಬೇಕು? ಏನ್ ಕೊಡಿಸ್ತಿದ್ಯಾ? ನನಗೆ ಬೇಡ ಪಿಜ್ಜಾನ. ಗೆದ್ದವ್ರಿಗೆ ಲಾಸ್ಟ್ ಅಲ್ಲಿ ಡೀಲ್ ಮಾಡ್ಕೊಂಡು ನೋಡ, ನೀವು ಕೇಳಿದ್ ಕೊಡಿಸ್ತೀನಿ. ಓಕೆ, ಸೆಕೆಂಡ್ ಕ್ವಶನ್ ಚೆನ್ನಾಗಿ ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ನನ್ಗೆ ಟೀ ಬೇಕಾ, ಕಾಫಿ ಬೇಕಾ ಅಥವಾ ನಿದ್ದೆ ಬೇಕಾ? ನಿದ್ದೆ.
ಮಮ್ಮಿಗೆ ಒಂದು ಪಾಯಿಂಟ್. ನಂಗೆ ಕಾಫಿ ಬೇಡನೆ. ಅದು ದಿನ ಅದಕ್ಕೆ ಬೈಸ್ಕೊಡ್ತೀಯಲ್ಲ, ಅದಕ್ಕೆ ಮಮ್ಮಿ ಗೊತ್ತಿಲ್ಲ ಅಂದ್ರೆ ಅದು ಗೊತ್ತಿರ್ತದೆ. ಇಲ್ಲ, ನಾನು ಬೇಗ ಎದ್ದೇಳ್ತೀನಿ. ಹೌದು. ಮೈತ್ರಿಗಿಂತ ಬೇಗ ಎದ್ದೇಳ್ತೀನಿ. ಹೌದು. ಮಮ್ಮಿ ಯಾರು ಬೇಗ ಎದ್ದೇಳ್ತಾರೆ? ಪಾಪ ಅದು ಅವ್ರೂರಾಗ ಎದ್ದಾಳ್ತದ ಬಿಡು, ಇಲ್ಲಿ ಮಕ್ಕಳು. ನಾನು ನನ್ನ ಗಂಡನ ಮನೆಗೆ ಹೋದೆ ಬೇಗ ಎದ್ದೇಳ್ತೀನಿ. ತವ್ರ ಮನೆಗೆ ಬಂದಾಗ 10 ಗಂಟೆವರೆಗೂ ಮಕ್ಕಳಕ್ಕೆ. ಮಮ್ಮಿ ಮೊಬೈಲ್ ಯೂಸ್ ಮಾಡೋದು ಬಿಡು ಸ್ವಲ್ಪ. ಇದಾಗಿಲ್ಲ ಅದಕ್ಕೆ ಹೋಗುತ್ತೆ. ಆಯ್ತು, ಮಮ್ಮಿಗೆ ಒಂದು ಪಾಯಿಂಟ್, ಮೈತ್ರಂಗೆ ಒಂದು ಪಾಯಿಂಟ್. ಮೊಬೈಲ್ ಯೂಸ್ ಮಾಡಿದ್ರೆ ಪಾಯಿಂಟ್ ಕಟ್. ಹೌದು, ಕರೆಕ್ಟ್ ಪಾಯಿಂಟ್. ಮೊಬೈಲ್ ಯೂಸ್ ಮಾಡಿದ್ರೆ ಪಾಯಿಂಟ್ ಕಟ್ ಮಾಡ್ತೀವಿ. ಆಯ್ತಾ? ಯಾವ ಕ್ವಶನ್ ಕೇಳಿದೆ ಅಂತ ಟಿಕ್ ಮಾಡ್ಕೊಬಿಡ್ತೀವಿ. ಇದಾಯ್ತು, ಇದಾಯ್ತು. ಅಂಡ್ ಈಗ ನೆಕ್ಸ್ಟ್ ಥರ್ಡ್ ಕ್ವಶನ್. ನಾನು ಅಡ್ಗೆ ಮಾಡಿದ್ರೆ ಕಿಚನ್ ಹೇಗಿರುತ್ತೆ ಆಫ್ಟರ್? ನಾನೇ ಮಾಡಿ ತಟ್ಟಿ ಕೈ ಕೊಟ್ಟು ಬಿಡ್ತೀನಿ, ನೀನು ಅಡ್ಗೆ ಮಾಡ್ಬೇಡವ. ಬೇಡ ಬೇಡ ಮಮ್ಮಿ ಅಗ್ನಿ ಏನಾಗ್ಬಿಡ್ತಾ, ನನ್ನ ಮಗಳು ಭಕ್ತಲ್ ಅನ್ಕೊಂಡ್ಬಿಟ್ಟು ನಾನು ನನ್ನ ಮಗಳಿಗೆ ಹೇಳ್ಬಿಟ್ಟು ಯಾಕೋ ಮಮ್ಮಿನೇ ಗೆಲ್ಲ ತರ ಇದ್ದಾಳೆ. ಓಕೆ, ಬಿಟ್ಕೊಡ್ಬೇಡ ಮಮ್ಮಿಗೆ. ನಾನು ಕ್ವಶನ್ ಆಡ್ತೀನಿ. ಏನಂತ ಸೌಂಡ್ ಕೂ ಅಂತ ಮಾಡ್ತೀನಿ. ಸಿಕ್ಕಿಬಿ ಅಂದ್ಬಿಡಮ್ಮ. ತುಂಬಾ ಉದ್ದ ಆಯ್ತು. ರಿಪೀಟ್ ಬೇಡ ಆಗ್ತದೆ. CKB ಓಕೆ, ಮಮ್ಮಿಗೆ 2 ಪಾಯಿಂಟ್ಸ್, ಮೈತ್ರಂಗೆ 1 ಪಾಯಿಂಟ್. ಲೀಡಲ್ಲಿ ಬರ್ತೀನಿ. ಈಗ ನೆಕ್ಸ್ಟ್ ಕ್ವೆಶನ್. ನಾನು ಡಯಟ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಎಷ್ಟು ದಿನ ಇರುತ್ತೆ? ಒಂದ್ ತಿಂಗಳು, ಒಂದು ವಾರ, ಆಮೇಲೆ ಯಾರು ಸೌಂಡ್ ಮಾಡಿದ್ರಿ ಅಂತ ಫಸ್ಟ್ ಹೇಳ್ತೀನಿ. ಕು ಕು ಇವಳು ಮಾಡಿದ್ಲು. ಒಂದ್ ತಿಂಗಳು ಹೇಳಿ 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 ನಿಧಾನಕ್ಕೆ ಅಂತ ಹೇಳಿ 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 ಅಲ್ಲಿಗೆ ಒಂದ್ ತಿಂಗಳಿಗೆ ಶುರು ಆಗುತ್ತೆ. ಮಮ್ಮಿ ಮತ್ತೆ ಒಂದು ಗ್ಯಾಪ್ ಬರುತ್ತೆ, ಮತ್ತೆ ಸ್ವಲ್ಪ ರೆಸ್ಯೂಮ್ ಆಗುತ್ತೆ, ಮತ್ತೆ ಒಂದು ಪಿಜ್ಜಾ ನೆನಪಾಗುತ್ತೆ, ಮತ್ತೊಂದು ಪಿಜ್ಜಾ ತಿಂದು ಆಮೇಲೆ ಮತ್ತೆ ಕಂಟಿನ್ಯೂ ಆಗುತ್ತೆ. ಹೌದು. ನಿನ್ಗೆ ನಿಂದೇನು ಆನ್ಸರ್ ಇತ್ತು ಹೇಳು. ಮಮ್ಮಿ ಹೇಳಿದ್ಲಲ್ಲ ಅದು. ಒಂದು ವಾರನ ಅಂದ್ರೆ ಮಾಡಿದ್ರೆ ಎಷ್ಟು ದಿನ ಮಾಡ್ತೀನಿ? ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಮಾಡ್ತೀಯಾ? ಡಯಟ್ ಅಂದ್ರೆ ಎಷ್ಟು ದಿನ? ನನಗೆ ಕ್ವಶನ್ ಬರ್ತದೆ ಈಗ. ಅವಳೇ ಮುಖ ಮುಖ ನೀನೇ ಎತ್ಬೇಕು. ಹೌದು ಹೌದು, ನಾನು ಕ್ವಶನ್ ನೀನೇ ಎತ್ಬೇಕು. ನಾನು ಡಯಟ್ ಸ್ಟಾರ್ಟ್ ಅಂದ್ರೆ ಎಷ್ಟು ದಿನ ಅಂತ. ನೀನು ಏನ್ ಹೇಳಿದೆ ಅಂದ್ರೆ ಡಯಟ್ ಸ್ಟಾರ್ಟ್ ಆಗಕ್ಕೆ ಎಷ್ಟು ದಿನ ಅಂತ ಏನೋ ಕೇಳಿದೆ ನೀನು. ಹಂಗೆ ಕೇಳದ್ನಾ? ಓಕೆ, ಆ ಕ್ವೆಶ್ಚನ್ ಕ್ಯಾನ್ಸಲ್. ಇಲ್ಲ, ಈಗ ಅವ್ಳು ಮಾಡ್ಬೇಕು. ಮಾಡ್ಬೇಕು ಮಮ್ಮಿ. ಹೌದು, ನನಗೆ ಮುಗಿಸಿದೆ ಮಾಡು. ಎಲ್ಕ್ ಅವಳು ತಪ್ಪ ಚೂರ್ ಚೂರ ನಾನು ಹಿಂಗ ಅಂತಂತಿದ್ದೆ. ಬಗ್ಗ ನೀನ್ ಬೇಸ್ ಬಗ್ಸಮ್ಮ. ಇಬ್ರು ಚಾನಲ್ ನಂದಿದ್ದು, ಇಬ್ರು ಗೆಸ್ಟ್ ನನ್ನ. ಓಕೆ, ಇರ್ಲಿ ಬಿಡು ಮಮ್ಮಿ. ಓಕೆ, ಥ್ಯಾಂಕ್ ಯು. ಓಕೆ, ಆ ಕ್ವೆಶ್ಚನ್ ಕ್ಯಾನ್ಸಲ್. ನೆಕ್ಸ್ಟ್ ಕ್ವೆಶ್ಚನ್. ನಾನು ಲೈಫಲ್ಲಿ ಸೀರಿಯಸ್ ಡಿಸಿಷನ್ ತಗೊಳ್ತೀನಿ ಅಂದ್ರೆ ಫಸ್ಟ್ ಕಾಲ್ ಯಾರಿಗೆ ಮಾಡ್ತೀನಿ? ನಮ್ಮ ಅಕ್ಕ ಮೈತು. ಅವಳು ಕೂ ಅಂದ್ಲು. ಆನ್ಸರ್ ನನ್ಗೇನೆ ಮಾಡೋದು. ಕರೆಕ್ಟ್, ನನಗೆ ಗೊತ್ತು ಮೈತು. ಎಷ್ಟು ಪಾಯಿಂಟ್ಸ್? ನನ್ಗೆ 2 ಪಾಯಿಂಟ್, ಮಮ್ಮಿಗೆ 2 ಪಾಯಿಂಟ್. ಹೌದಾ? ಮೂರಲ್ಲ ನಿನಗೀಗ? ಓ, ಇಬ್ರು. ಅದು ನೀನೇ ಇನ್ವ್ಯಾಲಿಡ್ ಕ್ವಶನ್ ಮಾಡಿದ್ದಲ್ಲ. ಓಕೆ, ಆ ಕ್ವೆಶ್ಚನ್ ಕ್ಯಾನ್ಸಲ್. ಇವಳಿಗೆ 2 ಪಾಯಿಂಟ್, ನಮ್ಮಮ್ಮಂಗೆ 2 ಪಾಯಿಂಟ್. ಆಯ್ತು, ಈಗ ನೆಕ್ಸ್ಟ್ ಕ್ವೆಶ್ಚನ್. ನನ್ನ ಫೇವ್ರೆಟ್ ಕಲರ್ ಯಾವುದು? ವೈಟ್. ವೈಟ್ ಆಕಿಗೆ ವೈಟ್ ಬ್ಲ್ಯಾಕ್ ಅಥವಾ ರೆಡ್, ಇದೆರಡರಲ್ಲಿ ಯಾವ್ದೋ ಒಂದಿದೆ. ನಿಂದೆ ವೈಟ್. ನಿಂದು ರೆಡ್. ನಿಂದು ವೈಟ್. ಮೈತ್ರ ಕರೆಕ್ಟ್. ನಾನು ಯಾವಾಗ ವೈಟ್ ಇಷ್ಟ ವೈಟ್ ಬ್ಲ್ಯಾಕ್ ಅವಳಿಗೆ ಇಷ್ಟ. ನಮ್ಮ ಬ್ಲ್ಯಾಕ್ ರೆಡ್ ತುಂಬಾ ಇಷ್ಟ, ಬಟ್ ರೆಡ್ ಜಾಸ್ತಿ.
ಅದು ಮಮ್ಮಿಗೆ ಏನ್ ಮಾಡ್ತೀನಿ ನಾನು ಒಂಚೂರು ಹಿಂಗ ಅಂತ ಇಲ್ಲ ನೀನ್ ಎತ್ತ ಮೊದ್ಲು? ಮೈತ್ರಾಗೆ 3 ಪಾಯಿಂಟ್ಸ್ ನನ್ನ ಅಮ್ಮಂಗೆ ಹಿಟ್ಟು ನಾನ್ ನಿನ್ ಚೂರು ಹಿಂಗ ಇಲ್ಲ ಇಲ್ಲ ಫುಲ್ ಬಗ್ ಅಯ್ಯೋ ಹಿಂಗಿಂಗ್ ಹಚ್ಬೇಕು. ನೆಕ್ಸ್ಟ್ ನಾನು ಹಚ್ತೀನಿ. ತಪ್ಪು ಮಾಡಿ ನೆಕ್ಸ್ಟ್ ಮಾಡ್ತೀನಿ ಮಮ್ಮಿ. ನಾನು ಸೀರಿಯಸ್ ಮೂಡಿಂದ ನಾರ್ಮಲ್ ಆಗಕ್ಕೆ ಎಷ್ಟು ಟೈಮ್ ತಗೊಳ್ತೀನಿ? 5 ನಿಮಿಷ. ಬ್ಲಾಕ್ ಕಾಫಿ ಕುಡಿದ್ಬಿಟ್ರೆ ಹೋಗುದು. ಮಮ್ಮಿ ನೀನ್ ಆನ್ಸರ್ ಹೇಳ್ಬಾರ್ದೆ. ನಾನು ಫಸ್ಟ್ ಯಾರು ಸೌಂಡ್ ಮಾಡೋದು ಅಂತ ಹೇಳ್ತೀನಿ, ಅವಾಗ ಹೇಳ್ಬೇಕು ಆನ್ಸರು. 5 ನಿಮಿಷ ಮಮ್ಮಿ ಕೊಡು ಹೋಗಿ ಪಾಪ ಅಂತ ಬಿಟ್ಕೊಳ್ತಾ ಇದ್ದೀನಿ ನಾನು. ಹೇಳು ಮಮ್ಮಿ ನೀನು. ಹೂನೇ 5 ನಿಮಿಷ. 5 ನಿಮಿಷ ಬ್ಲಾಕ್ ಕಾಫಿ ಕುಡಿದ್ಬಿಟ್ರೆ ಮುಗೀತು, ತಣ್ಣಗಾಗ್ಬಿಟ್ಟು. ಆಮೇಲೆ ಮಮ್ಮಿ 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 ಅಂತ ಹಿಂದ್ ಓಡಾಡ್ಬಿಡ್ತಾವ. ಹಂಗೆಲ್ಲ ಓಡಾಡಲ್ಲ. ನೀನ್ ಹೇಳ್ಬೇಕು. ಒಂದು ಹಿಂಗ ಅಳ್ತಿರ್ತಾಳೆ, ಸಡನ್ ಆಗಿ ಅಳ್ತಿರ್ತಾಳೆ ಅಂತ ಅನ್ಕೊಂಡ್ರೆ ಅವಳೇ ನೆನ್ಸ್ಕೊಂಡು ಅಂತ ನಂಗೆ ಆಡ್ಬಿಡ್ತಾಳೆ. ಅಷ್ಟು ಇನ್ಸ್ಟೆಂಟ್ ಆಗಿ ಸರಿ ಹೋಗ್ಬಿಡ್ತಾಳೆ ಅವಳು. ಇಬ್ರು ಕರೆಕ್ಟ್. ಥ್ಯಾಂಕ್ ಯು. ಇಬ್ರಿಗೂ ಒಂದೊಂದು ಪಾಯಿಂಟ್. ನಿಂಗೆ ಎಷ್ಟು ಪಾಯಿಂಟ್ಸ್ ಈಗ? ನಂಗೆ 4. ನಿಂಗೆ 3. ನೈಸ್. ರೆಡಿ? ನೆಕ್ಸ್ಟ್ ಕ್ವೆಶನ್. ನಾನು ಅಮ್ಮನ ಹತ್ರ ಬೈಸ್ಕೊಂಡ್ಮೇಲೆ ನನ್ನ ರಿಯಾಕ್ಷನ್ ಹೆಂಗಿರುತ್ತೆ? ಅದೇ ಏನಿರ್ತೈತಿ ಊದ್ಕೊಂಬಿಟ್ಟಿರ್ತಾಳ, ಅತ್ಲಾಗ ಓಡಾಡ್ತಾಳ, ಸಿಟ್ ಮಾಡ್ತಾಳ. 5 ನಿಮಿಷಕ್ಕೆ ಸರಿ ಹೋಗಿ ಮತ್ತೆ ಅಮ್ಮ ಏನ್ ತಿಂಡಿ ಏನ್ ಮಾಡ್ತಿ ಏನ್ ಊಟ ಅಂತ ಬಂದ್ಬಿಡ್ತಾಳ. ನಾನು ಹೇಳ್ತೀನಿ. ಆಮೇಲೆ ಅದೆಲ್ಲ ಯಾರು ಕಿವಿಗೆ ಹಾಕೋಬೇಕು ಅಂತ ಅನ್ಕೊಂಡ್ಬಿಟ್ಟು ಓಡಾಡ್ತಿರ್ತಾಳೆ ನಾರ್ಮಲ್ ಆಗಿ ಅಷ್ಟೇ. ಅದು ತುಂಬಾ ಸೀರಿಯಸ್ ಆಗಿ ತುಂಬಾ ರೇರ್ ಆಗಿ ಹಂಗೆ ಊದ್ಕೊಳ್ಳೋದೆಲ್ಲ ಇಲ್ಲ ಅಂತ ಅಂದ್ರೆ ಈ ಕಡೆ ಕಿವಿಲ್ ಕೇಳ್ಕೋಬೇಕು, ಈ ಕಡೆ ಕಿವಿಲ್ ಬಿಡ್ಬೇಕು, ಹಂಗೆ ಅಂತ ಹೇಳ್ತಾಳೆ. ಜಾಸ್ತಿ ಇದನ್ ಮಾಡಲ್ಲ, ತಲೆ ಕೆಡಿಸ್ಕೊಳಲ್ಲ. ಇಬ್ರು ಆನ್ಸರ್ ಕರೆಕ್ಟ್ ಆಗಿದೆ. ನಿಂತೇಳು ಕರೆಕ್ಟ್. ಇಬ್ರದ್ದು ಕರೆಕ್ಟ್. ಅದೇ ನಾನು ಅಷ್ಟೊಂದು ಅಮ್ಮ ಎಲ್ಲ ಬೈದ್ರೆ ತಲೆ ಕೆಡ್ಸ್ಕೊಳಲ್ಲ, ಏನು ರಿಯಾಕ್ಟ್ ಮಾಡಲ್ಲ. ಸ್ವಲ್ಪ ಹೊತ್ತಂಗೆ ಇದ್ಬಿಟ್ಟು ಆಮೇಲೆ ಈ ಕಡೆ ನಮ್ಮಮ್ಮ ಜಾಸ್ತಿ ಬೈಯೋದು ನನಗೆ. ನಮ್ಮ ಅಕ್ಕ ಒಂದು ಮಾತು ಬೈದಿಲ್ಲ ಇದುವರೆಗೂ, ಬೈಯೋದು ಇಲ್ಲ ಅಮ್ಮಂಗೆ ನಮ್ಮಮ್ಮ. ಅಲ್ವಾ, ಅದಕ್ಕೆ ನಿನ್ನ ಹೊರಗಿಂದ ಕರ್ಕೊಂಡ್ ಬಂದು ಎಲ್ಲೊಂದನ ಬಿದ್ದಿರೋ ಪಾಪನ ಎತ್ಕೊಂಡ್ ಬಂದು ಮಾಡ್ಕೊಂಡ್ರೆ. ಹೌದಾ ಮಮ್ಮಿ? ನಿಂಗೆ ಯಾವತ್ತು ಸ್ವಸ್ತಿಗೂ ತೋರಿಸ್ಲಿಲ್ವಾ ನೀನ್ ಎಲ್ಲಿಂದ ಎತ್ಕೊಂಡ್ ಬಂದಿದಂತ? ಎಲ್ಲಿ? ಅಲ್ಲಿ ದುರ್ಗಾ ಗುಡಿ ಹತ್ರ. ಮಮ್ಮಿ ಡಸ್ಟ್ಬಿನ್ ಅಂತ. ಅಷ್ಟೇ, ನಮ್ಮಮ್ಮಂಗೆ ಜಾಸ್ತಿ ಪ್ರೀತಿ ನಮ್ಮ ಅಕ್ಕನ ಮೇಲೆ. ಬಟ್ ನನಗೆ ಮಾತ್ರ ಬೈತಾನೆ ಇರ್ತಾರೆ ದಿನ. ಬೆಳಿಗ್ಗೆ ನನ್ನ ದಿನ ಸ್ಟಾರ್ಟ್ ಆಗುತ್ತೆ ನಮ್ಮಮ್ಮನ ಬೈಗೋದು ಅಂತ ಏನಿಲ್ಲ. ಅಷ್ಟೇ. ಫಸ್ಟ್ ನನ್ನ ಅಮ್ಮ ಹೇಳಿದ್ದಲ್ವ ಕ್ಲಾಪ್ ಮಾಡಿ. ಸೊ ಈಗ ಪಾಯಿಂಟ್ ಬಂದ್ಬಿಟ್ಟು ನನ್ನ ಅಮ್ಮಂಗೆ. ನನ್ನ ಅಮ್ಮ ಕರೆಕ್ಟ್ ಹೇಳಿದ್ರು, ಸೌಂಡ್ ಮಾಡಿ ಕರೆಕ್ಟ್ ಹೇಳಿದ್ರು ಅಂತ ನನ್ನ ಅಮ್ಮಂಗೆ. ಮಮ್ಮಿ ಹಿಂಗ್ ಇಟ್ಕೊಂಡ ನಿಂತ್ಬಿಟ್ಟಿರ್ತಾಳೆ. ಕ್ಲಾಪ್ ಮಾಡ್ತಾಳೆ. ಓಕೆ, ಕ್ವೆಶನ್ ಏನಂತ ಮುಗಿತಾ? ಸ್ವಲ್ಪ ಕ್ವೆಶನ್ಸ್, ನಾನು ಅಷ್ಟೊಂದು ಕ್ವೆಶನ್ಸೇ ರೆಡಿ ಮಾಡಿರಲಿಲ್ಲ. ಬಟ್ ಈಗ ನೆಕ್ಸ್ಟ್ ಕ್ವೆಶನ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಮತ್ತು ಕ್ವೆಶನ್ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ರೆ ಗುದ್ಬಿಡ್ತೀನಿ. ನಾನು ಫೋನ್ ಚಾರ್ಜ್ ಯಾವಾಗ ಹಾಕ್ತೀನಿ? 1% ಇದ್ದಾಗ ಅಥವಾ 50% ಇದ್ದಾಗ? 1% ಇದ್ದಾಗ. ಮಮ್ಮಿ ಹೇಳಕ್ಕೆ ಬಿಡಲ್ಲ ಅಂತ ಹಿಂಗ್ ಆನ್ಸರ್ ಹೇಳ್ಬಿಡ್ತಾರೆ. ಯಾರು ಫಸ್ಟ್ ಹೇಳಿದ್ರು ಅವ್ರಿಗೆ ಅದು ಗುಂಡ. ಅದೇ ಕುಕ್ಕು ಅಂದಿದ್ದು ಇವಳೆ. ಗುಂಡ ಹೇಳುವ ಗುಂಡ. 1% ಇದ್ದ ಕೆಲವೊಮ್ಮೆ ಸ್ವಿಚ್ ಆಫ್ ಆದಾಗ್ಲೂ ಹಾಕ್ತಾಳೆ ಬೇಕಾದ್ರೆ. ರಾತ್ರಿ ನೈಟ್ ಹಾಕಿ ಮಕ್ಕೊಂಡ್ಬಿಡ್ತಾವ. ಗುಡ್. ನನ್ನ ಅಕ್ಕಂಗೊಂದು ಪಾಯಿಂಟ್. ನನ್ನ ಅಮ್ಮಂಗೆ ಪನಿಷ್ಮೆಂಟ್ ಕೊಡ್ಬೇಕಾ ಬೇಡ? ಪನಿಷ್ಮೆಂಟ್ ಅಲ್ಲ, ಅಮ್ಮಗೆ ಹೇಳು ಪಾಯಿಂಟ್ಸ್ ರೆಡ್ಯೂಸ್ ಮಾಡ್ತೀನಿ ಅಂತ ಹೊಡೆದ್ಬಿಟ್ಟು ಹೇಳಿದ್ರು. ಹೌದು ಮಮ್ಮಿ. ಯಾರು ಅಂತ ನೀನ್ ಚೂಸ್ ಮಾಡ್ಬೇಕು, ಅಲ್ಲಿ ತನಕ ಮಮ್ಮಿ ಕಾಯ್ಬೇಕು. ಹೌದು. ಇಲ್ಲ ಮೈನಸ್ ಪಾಯಿಂಟ್ಸ್. ಅದೊಂದು ಪಾಯಿಂಟ್ ಕಡಿಮೆ ಮಾಡ್ತೀನಿ. ಓಕೆ, ಕ್ವಶನ್ಸೇ ಮುಗ್ದೋಯ್ತಲ್ಲ. ಒಂದಾಯ್ತು. ಹೋಗ ಇಬ್ರದ್ದು ಸೇಮ್ ಆಯ್ತಾ ಈಗ? 4 ಈಚಾ? ಹೌದಾ? ಈಗ ನಿನಗೆ 4 ಮಮ್ಮಿಗೆ 4 ಅವಾಗ್ಲಿ? ಓ, ಈಗ ಇಬ್ರು ಈಕ್ವಲ್ ಅಲ್ಲಿ ಇದ್ದಾರೆ ಪಾಯಿಂಟ್ಸ್. ಇವಳಿಗೆ 4, ಇವಳಿಗೆ 4, ಅಮ್ಮಂಗೆ 4,
ಲಾಸ್ಟ್ 1 ಕ್ವೆಶನ್ ಕೇಳ್ತೀನಿ, ಯಾರು ಆನ್ಸರ್ ಮಾಡ್ತಾರೋ ಅವ್ರು ವಿನ್ನರ್. ಆನ್ಸರ್ ಕ್ಲಾಪ್ ಮಾಡಿ ತಪ್ಪು ಹೇಳಿದವರು ಪನಿಷ್ಮೆಂಟ್. ಅದು ಏನ್ ಪನಿಷ್ಮೆಂಟ್ ನೋಡಿ, ಕ್ಲಾಪ್ ಮಾಡಿರೋ ಅದೇ ಸೌಂಡ್ ಮಾಡಿ. ಎಲ್ಲ ಕರೆಕ್ಟ್ ಇದೆಯಾ ಎಲ್ಲ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋ ಪ್ರಕಾರ 4-4 ಆಯ್ತು ಈಗ. ನೀನು ಟ್ರ್ಯಾಕ್ ಇಟ್ಕೊಂಡಿಲ್ಲ. ನಾನು ಮರ್ತ್ಬಿಟ್ಟಿನಿ, ಬಟ್ ಚೆನ್ನಾಗಿದೆ ಈ ಒಂದು ಆಟ. ಅಂಡ್ ಕ್ವೆಶನ್, ನಾನು ಅಲ್ರಾಮ್ನ ಎಷ್ಟು ಸಲ ಸ್ನೂಸ್ ಮಾಡ್ತೀನಿ? ಅದು ಫಸ್ಟ್ ಎದ್ದ ತಕ್ಷಣ ಒಂದ್ಸರಿ ಆಗುತ್ತೆ, ಆಮೇಲೆ ಅದು ನಿದ್ದೆ ಮುಗಿಯೋ ತನಕ ಸ್ನೂಸ್ ಆಗ್ತಾನೆ ಇರುತ್ತೆ. ಒಂದು 3-4 ಸರಿ ಅಂತೂ ಪಕ್ಕ ಮಾಡ್ತಾಳೆ. ಆಯ್ತಾ? ಸೇಮ್ ಹಂಗೆ. ಅಲ್ಲೊಂದ್ಸತಿ ಆಫ್ ಮಾಡ್ಕೊಂಡು ಇಲ್ಲಿಗೆ ಎದ್ದು ಬರ್ತಾಳೆ, ಇಲ್ಲೊಂದ್ಸತಿ ಆಫ್ ಮಾಡ್ತಾಳೆ, ಮತ್ತೆ ಆ ರೂಮಿಗೆ ಹೋಗ್ತಾಳೆ, ಅಲ್ಲಿ ಆಫ್ ಮಾಡಿ ಮತ್ತೆ ಮಕ್ಕಂತಾಳೆ, ಮತ್ತೆ ಒದರ್ತತೆ ಎದ್ದು ಬಾತ್ರೂಮ್ಗೆ ಹೋಗ್ತಾಳೆ. ಕರೆಕ್ಟ್. ನಮ್ಮ ಅಕ್ಕ ಆನ್ಸರ್ ಮಾಡಿದ್ಲು ಫಸ್ಟ್, ಅವಳು ಸೌಂಡ್ ಮಾಡಿ. ಸೊ ಪಾಯಿಂಟ್ ಬಂದ್ಬಿಟ್ಟು ನನ್ನ ಅಕ್ಕಗೆ. ಪನಿಷ್ಮೆಂಟ್ ಇವಳಿಗೆ ಸಿಗ್ಲೇ ಇಲ್ಲ ಅಲ್ಲೇನು ಮಮ್ಮಿ? ನಾನು ತಪ್ಪ ಆನ್ಸರ್ ಹೇಳಿಲ್ಲ. ಈಗ ಪನಿಷ್ಮೆಂಟ್ ಕೊಡೋಣ. ನನ್ಗೆ ಯಾಕೆ ಪನಿಷ್ಮೆಂಟ್? ತಪ್ಪು ಹೇಳಿಲ್ಲ ಬಿಡ, ಒಂದ್ಸಲ ಹೆಚ್ಚು ಬಿಡಮ್ಮ, ಬಾಳ ತಪ್ಪು ಮಾಡಿಲ್ಲ ಅಕ್ಕಿ. ನೋಡ್ರಿ, ಅವಾಗ್ಲೇ ವಿಡಿಯೋ ನೋಡಿರ್ಬೇಕಾದ್ರೆ ನೀವು ಹಿಂದೆ ಕೊಡ್ಸಿ, ನಾನು ಕ್ವಶನ್ ತಪ್ಪು ಕೇಳಿದ್ಕೆ ಒಚ್ಚು ಅಂತಂದ್ಲು. ನಮ್ಮ ಅಕ್ಕಂಗೆ ಬಿಡಿ ಪಾಪ ಬಿಡಿ ತಪ್ಪು ಹೇಳಿಲ್ಲ ನಾನು ಅವಾಗ್ಲೇ. ನೀನ್ ಆನ್ಸರ್ ಸರಿಯಾಗಿ ಕೇಳಿಲ್ಲ. ಕ್ವಶನ್ ನೀನ ರಾಂಗ್ ಕೇಳಿ. ಒಂದ್ಸಲ. ಬ್ಯಾಡ್ ಬಿಡಮ್ಮ, ತಪ್ಪು ಮಾಡಿಲ್ಲ ಒಂದ್ಸಲ. ಯಾವಾಗ್ಲೂ ತಪ್ಪು ಮಾಡಲ್ಲ. ಕ್ವಶನ್ಸ್ ಇಷ್ಟೇ, ನಾನು ಇಷ್ಟೇ ರೆಡಿ ಮಾಡೋದ್ನ ಅಂತ ಇಷ್ಟ ಬೇಗ ಮುಗಿತದಂತಾನೆ ಗೊತ್ತಿರ್ಲಿಲ್ಲ. ನಮ್ಗೆ ಒಂದು ಆಲ್ಮೋಸ್ಟ್ ಎಷ್ಟು ದಿನದಿಂದ ಹೇಳಾಕತ್ತಾಳ ಮಮ್ಮಿ? 3-4 ದಿನ ದಿನ. ನೋಡಿದ್ರೆ ದೊಡ್ಡ ಒಂದ್ ಲಿಸ್ಟ್ ಇರುತ್ತೆ ಅಂತ ಅನ್ಕೊಂಡ್ರೆ ನಾನು ಹಂಗ ಅನ್ಕೊಂಡಿದ್ದೆ. ಇಟ್ಕೊಂಡು ಡಬ್ಬ ಸಾಯಂಕಾಲದಿಂದ ಕಾದು ಬಿಟ್ಟು ಅದಕ್ಕೆ ಕ್ವಶನ್ ಆಕ್ಚುಯಲ್ ಆಗಿ ಅವಳು ಎಂತ ಕ್ವಶನ್ಸ್ ಕೇಳ್ಬೇಕಿತ್ತ ಅಂತಂದ್ರೆ, ಚೈಲ್ಡ್ಹುಡ್ ಅಲ್ಲಿ ಕರೆಕ್ಟ್ ಆಗಿ ನಂದು ಆ ಸ್ಕೂಲ್ ಹೆಸರೇನು, ಈ ಸ್ಕೂಲ್ ಹೆಸರೇನು, ನನಗೂ ಅಷ್ಟು ಕರೆಕ್ಟ್ ಆಗಿ ಗೊತ್ತಿರ್ಲಿಲ್ಲ. ಹಾಗಾದ್ರೆ ಇವಾಗ ಕೇಳ್ತೀನಿ. ಮುಗೀತು ಈಗ. ಇಲ್ಲ, ಇನ್ಸ್ಟಂಟ್ ನಾನು ಕ್ವಶನ್ಸ್ ಕೇಳ್ತೀನಿ ಈಗ. ಆ ತರ ಏನೋ ಕೇಳಿದಿದ್ರೆ ಒಂದು ಏನೋ ಫನ್ ಇರ್ತಾ ಇತ್ತು, ಯೋಚನೆ ಮಾಡೋದು ಅದಿದೆ. ಇದೆಲ್ಲ ನಾನು ದಿನ ಆದ್ಮೇಲೆ ಎಷ್ಟು ಸ್ನೂಸ್ ಮಾಡ್ತೀನಿ, ಅದು ಏನು ಇದು ಏನು, ಬೈದ್ರೆ ನಾನು ಹೆಂಗ್ ರಿಯಾಕ್ಟ್ ಮಾಡ್ತೀನಿ. ಲೇಟ್ ಕ್ವಶನ್ಸ್ ಇತ್ತು ಅನ್ಸುತ್ತೆ. ಇಷ್ಟೇ ನನ್ನ ಮನೇಲಿ. ನಿಮ್ಗೆಲ್ಲ ಕ್ವಶನ್ಸ್ ಇಷ್ಟ ಆಯ್ತಾ? ಏನ್ ಅನ್ಸ್ತು ಕಮೆಂಟ್ ಮಾಡಿ. ಅಂಡ್ ಇವತ್ತಿನ ವಿನ್ನರ್ ಯಾರು ಇಲ್ಲ, ನಾನೇ ವಿನ್ನರ್. ಅಲ್ಲೋ, ನಾನು ಅಂತ ಹೇಳಿ ಆಗಿದೆ ಆಲ್ರೆಡಿ. ನೀನು ವಿನ್ನರ್ ಚಿಕನ್ ಡಿನ್ನರ್. ಅಂಡ್ ಕ್ವಶನ್ಸ್ ಚೆನ್ನಾಗಿಲ್ಲ ಅಂತ ಇಬ್ರು ಬೈತಾ ಇದ್ದಾರೆ. ಅದಕ್ಕೆ ಈ ಒಂದು ಹೂ ನೋಸ್ ಮೀ ಬೆಟರ್ ಅನ್ನೋದನ್ನ ಇನ್ನೊಂದು ಸೆಗ್ಮೆಂಟ್ ಮಾಡ್ತೀವಿ. ಇನ್ನೊಂದ್ಸಲ ಮಾಡ್ತೀವಿ. ಬಟ್ ಇವತ್ತಿನ ವಿನ್ನರ್ ಮೈತ್ರಾ ಹಡಗಲಿ. ಸಾರಿ, ಮೈತ್ರಾ ಕರೆಕ್ಟ್. ಮೈತ್ರಾ ಅವರು ವಿನ್ ಆಗಿದ್ದಾರೆ. ಅಂಡ್ ನಮ್ಮ ಅಮ್ಮಂಗೆ ಏನಿಸ್ತು ಅಂತ ಫಸ್ಟ್ ಕೇಳೋಣ, ಅಥವಾ ಮೈತ್ರಾ ಅವರು ವಿನ್ನರ್ ಆಗಿದ್ರಲ್ವಾ? ಇಲ್ಲ, ಫಸ್ಟ್ ಸೋತಿರುವ ರಾಜೇಶ್ವರಿ ಹಡಗಲಿ ತುಂಬಾ ಖುಷಿ ಆಯ್ತು. ಅವ್ರಿಗೆ ಏನ್ ಅನ್ಸ್ತು ಅಂತ ಕೇಳೋಣ ಆಯ್ತಾ? ತುಂಬಾ ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ನನ್ನ ಮಗಳು ಮೊದಲು ವಿನ್ನರ್ ಆಗಿದೆ. ಆದ್ರೆ ಸಣ್ಣ ಮಗಳು ಕ್ವಶನ್ ಸರಿಯಾಗಿ ಮಾಡಿಲ್ಲ, ಸರಿಯಾಗಿ ಕ್ವಶನ್ ಕೇಳಕ್ ಬಂದಿಲ್ಲ. ಅಕ್ಕಿ ಕಲಿಬೇಕಿನ್ನು ಬಹಳ ಮುಂದೆ ಬರ್ಬೇಕು. ಇನ್ನೊಂದ್ಸತಿ ಕೇಳೋದ್ರಾಗ ನೀವು ಕ್ವಶನ್ ಸರಿಯಾಗಿ ಬರ್ಕೊಂಡು ಸರಿಯಾಗಿ ಕೇಳೋದ್ ಕಲೀರಿ. ಇನ್ನೊಂದ್ಸಲ ನಮ್ಮ ಅಮ್ಮನ ನನ್ನ ಚಾನಲ್ ಅಲ್ಲಿ ತೋರ್ಸಲ್ಲ. ನಾನು ಇನ್ನೊಂದ್ಸರಿ ಚಾನಲ್ ಸೀರಿಯಲ್ ವೈಬ್ಸ್ ಇದು. ನಮ್ಮಮ್ಮ ಎದ್ದೋಗ್ಬಿಟ್ಟು ಆಯ್ತು ಬಾ ಮಮ್ಮಿ, ಸಾರಿ ಕಾಲಿಗೆ ಬೀಳು ಬೇಡ. ಆಯ್ತು, ಸೀರಿಯಸ್ ಆಗಿ ಪ್ಲೀಸ್. ಏನನ್ಸ್ತು ಮಮ್ಮಿ? ತುಂಬಾ ಖುಷಿ ಆಯ್ತು. ಪನ್ನಿ ಇತ್ತು, ಅದೇನಂತ ಪನ್ನಿ ಇತ್ತು. ಖುಷಿಯಾಗಿ ನಕ್ವಿ, ತಮಾಷೆ ಇತ್ತು. ತಾಯಿ ಮಕ್ಕಳು ಎಂಜಾಯ್ ಮಾಡಿದ್ವಿ. ತುಂಬಾ ಖುಷಿ ಆಯ್ತು.
ನಮ್ಮ ಚಾನಲ್ ಅಲ್ಲಿ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ಗೋಸ್ಕರ ನಾನು 2 ವಡೆ ಕೊಡ್ತೀನಿ, ತಿನ್ಕೊಂಡು. ಬೇಡ, ನಾವು ತಿಂದ್ಬಿಟ್ಟಿವಿ. ಮಮ್ಮಿ ತಂದಿರೋ ಒಡೆ ಮಮ್ಮಿ ಕೊಡ್ತಾಳೆ, ತಾನೇನಾದ್ರು ಇಟ್ಕೊಂಡು ಕೊಡ್ಬೇಕು ನಮಗೆ. ಒಂದ್ ಬರ್ಪಿ, ನಾನೊಂದು ಬಯೋಟಿನ್ ಲಡ್ಡು ಪೌಡರ್ ಮಾಡಿ ನಾನು ತಿನ್ನು, ನಿನ್ಗೆ ನಾನ್ ದಿನ ತಿನ್ನು. ನೀವು ಇವ್ರಿಬ್ರೇ ತಿನ್ ಖಾಲಿ ಮಾಡ್ಬಿಟ್ಟ ನನ್ ಒಂದೇ ಸ್ಪೂನ್ ತಿನ್ನತ್ತೀನಿ. ಈಗ ನಮ್ಮ ಈ ಒಂದು ಸೆಗ್ಮೆಂಟಿನ ವಿನ್ನರ್ ಆಗಿರುವಂತಹ ಮೈತ್ರಾ ಕರೇಕರ್ ಅವ್ರಿಗೆ ಏನು ಅನಿಸ್ತು ಅಂತ ಹೇಳಿ. ನಮ್ಮ ಅಭಿಪ್ರಾಯ ನಿಮಗೆ ಹೇಗೆ ಅನಿಸ್ತು? ಅಭಿಪ್ರಾಯ ಆಗಲೇ ತಿಳಿಸಿದ್ದೀವಿ. ನಿಮ್ಮ ಪ್ರಶ್ನೆಗಳು ಮಾತ್ರ ತುಂಬ ಓಕೆ ಇತ್ತು. ಅದಕ್ಕೆ ನೆಕ್ಸ್ಟ್ ಸ್ವಲ್ಪ ಬೆಟ್ರಾಗಿ ನೀವೇ ಬೆಟ್ರಾಗಿ ಪ್ರಿಪೇರ್ ಆಗಿ ಬನ್ನಿ ಅಂತ ಹೇಳ್ತಾ ನಮ್ಮ 2 ಮಾತುಗಳನ್ನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟೇ. ಆ್ಯಂಡ್ ನನ್ನ ಕ್ವಶನ್ಸ್ ಚೆನ್ನಾಗಿರಲಿಲ್ಲ ಅಂತ ಅವ್ರು ಹೇಳಿದ್ರು. ಆ್ಯಂಡ್ ಬಟ್ ನನ್ನ ಕ್ವಶನ್ಸ್ ನಂಗೆ ಖುಷಿ ಆಯಿತು. ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮಾಡಿ. ಈ ಒಂದು ಕ್ವೆಶನ್ ನಾನು ಹೂ ನೋಸ್ ಮಿ ಬೆಟರನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಯಾವ ಥರ ಒಳ್ಳೆ ಕ್ವೆಶನ್ಸ್ನ ಪ್ರಿಪೇರ್ ಮಾಡಿಕೊಂಡು ಇನ್ನೊಂದು ಸಲ ಈ ಒಂದು ವಿಡಿಯೋನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಷ್ಟೇ. ಆ್ಯಂಡ್ ಇವತ್ತಿನ ವಿನ್ನರ್ ನಮ್ಮಕ್ಕ ನಾನೀಗ 1-2 ವಡೆ ಕೊಡ್ತೀನಿ. ಅಷ್ಟೇ ಕೊಡೋದು, ನೀನು ಹೇಳ್ಕೊಡ್ತೀಯ ಮತ್ತೆ. ಪರವಾಗಿಲ್ಲ ಅಷ್ಟೇ. ಆ್ಯಂಡ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇವರಿಬ್ಬರಲ್ಲಿ ನಿಮ್ಗೆ ಯಾರು ಇಷ್ಟ ಆದ್ರು ಅಂತ ಕಮೆಂಟ್ ಮಾಡಿ. ನಿಮ್ಗೆಲ್ಲ ನಾನು ಇಷ್ಟ ಅಂತ ಗೊತ್ತು, ಬಟ್ ಇವರಿಬ್ಬರಲ್ಲಿ ನಿಮ್ಗೆ ಯಾರು ಇಷ್ಟ ಆದ್ರು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. until then bye bye.